ಓಹೋ ನಿಂಗ್ ಈ ಶೋಕಿ ಬೇರೆ ಇದ್ಯಾ? ಇರೋ ಮಮ್ಮಿಗೆ ಹೇಳ್ತೀನಿ. ಚಿಲ್ಲಿಗಲ್ ರೀಸೆಂಟ್ ಆಗಿ ನಾವೊಂದು ಪಾರ್ಟಿಗೆ ಹೋಗ್ತೀವಿ. ಮನೆಯಿಂದ ಹೊಡ್ಬೇಕಾದ್ರೆ ಡೀಸೆಂಟ್ ಆಗಿರೋ ಒಂದು ಬಟ್ಟೆ, ಇಳಿಬೇಕಾದ್ರೆ ಒಂದು ಬಟ್ಟೆ, ಅದು ನಿಮ್ಮ ಮಂಗಿನ್ನು ಗೊತ್ತಿಲ್ಲ. ಕರೆಕ್ಟಾ? ಈಗ ಒಂದ್ ಚಿಕ್ಕ ಕತೆ ಹೇಳ್ತೀನಿ ಬನ್ನಿ. ಒಂದು ಹುಡುಗಿಗೆ ಒಂದು ಜೀನಿ ಲ್ಯಾಂಪ್ ಸಿಕ್ತಂತೆ. ಜೀನಿ ಲ್ಯಾಂಪ್ ಗೊತ್ತಲ್ಲ, ಉಜ್ಜಿದ್ರೆ ಜೀನಿ ಹೊರಗೆ ಬರುತ್ತೆ. ಬರ್ತಿದ್ದಂಗೆ ಆ ಹುಡುಗಿಗೆ ಹೇಳ್ತಂತೆ, ನೀ 3 ವಾರ ಕೊಡ್ತೀನಿ, ಆದ್ರೆ ಒಂದ್ ಕಂಡೀಷನ್, ನಿನಗೇನ್ ಕೊಡ್ತೀನೋ ನಿನ್ ಗಂಡನಿಗೆ ಅದಕ್ಕಿಂತ 10 ಪಟ್ಟು ಜಾಸ್ತಿ ಕೊಡ್ತೀನಿ ಅಂತ. ಓಕೆ, ಅವಳಿಗೇನಾಗಬೇಕಾಗಿದೆ. ಮೊದಲನೇ ವಾರ ಏನ್ ಬೇಕು ಅಂತ ಕೇಳಿದಕ್ಕೆ ನಂಗೊಂದು ದೊಡ್ಡ ಮನೆ ಬೇಕು ಅನ್ಲಂತೆ. ಓಕೆ, ಅವಳಿಗೆ ಮನೆ ಸಿಕ್ತು, ಗಂಡನಿಗೆ ಆಬ್ವಿಯಸ್ಲಿ 10 ಪಟ್ಟು ದೊಡ್ಡ ಮನೆ ಸಿಕ್ತು. 2ನೇ ವಾರ ಏನ್ ಬೇಕು ಅಂದಾಗ ನನಗೊಂದು ದೊಡ್ಡ ಅಮೌಂಟ್ ಬೇಕು ಅನ್ಲಂತೆ. ಸೊ ಆಬ್ವಿಯಸ್ಲಿ ಗಂಡನಿಗೆ 10 ಪಟ್ಟು ಜಾಸ್ತಿ ಸಿಕ್ತು. 3ನೇ ವಾರ ಏನ್ ಕೇಳಿದ್ರು ಬಹಳ ಇಂಪಾರ್ಟೆಂಟ್, ಗಮನ ಇಟ್ಕೊಳ್ಳಿ. ಏನ್ ಬೇಕು ಅಂದಿದ್ದಕ್ಕೆ ಲೈಟ್ ಆಗಿ ಒಂದು ಹಾರ್ಟ್ ಅಟ್ಯಾಕ್ ಆಗ್ಲಿ ಅನ್ಲಂತೆ. ಏನಾಗಿರ್ಬೇಕು ಆಮೇಲೆ? ಹಾಗಾದ್ರೆ ಅವಳ ಗಂಡಂಗ್ 10 ಪಟ್ಟು ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಸೋ ಬ್ರಿಲಿಯಂಟ್ ಅಲ್ಲ? ಇಲ್ಲೇ ಹುಡುಗಿಯರು ಅತಿ ಬುದ್ಧಿವಂತಿಕೆನ ತೋರ್ಸಕ್ ಹೋಗಿ ಅತಿ ದಡ್ತನನ ಎತ್ತ ತೋರ್ಸೋದು. ಆಕ್ಚುಲಿ 10 ಪಟ್ಟು ಲೈಟ್ ಆಗಿರುತ್ತೆ. ನೋಡು, ನೀನ್ ಬರ್ಬೇಕಷ್ಟೇ, ನೋ ಅದರ್ ಆಪ್ಷನ್. ಪರಿಚಯನ? ಇಲ್ಲ. ಅಯ್ಯೋ, ಏಟ್ ಬೀಳುತ್ತೆ ಚಂದು. ಇಂದು ಅವ್ರೆ ಚೂಚಂಡು ಫೈಟಿಂಗ್ ಅಲ್ಲಿ ಹೊಡೆಯೋದೇ ಎದುರುಗಡೆ ಇರೋರಿಗೆ ಏಟ್ ಬೀಳ್ಲಿ ಅಂತ. ಅಲ್ಲ, ನಿಮ್ಗೆ ಏಟ್ ಬೀಳುತ್ತೆ ಅಂತ. ಡ್ರೈವರ್ ಚಂದು. ಅದಕ್ಕೆ ಹೇಳೋದು, ಡ್ರೈವರ್ ಆದ್ರೆ ಏನಂತ ಮನ್ಸು ತಾನೆ. ಹೆಸರು ಕರೀರಿ. ಬಾಯ್ಸ್, ನೆಕ್ಸ್ಟ್ ಟೈಮ್ ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಓಕೆ, ಬನ್ನಿ ಬನ್ನಿ.